ಸ್ವಲ್ಪ ಕೂಡ ಅವನಿಗೆ ಹೆದರಿಸ್ಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಕೊನೆಗೆ ಇನ್ಯಾವುದೇ ದಾರಿ ತೋಚದ ಇಂದ್ರಜಿತ್ ಏನು ಮಾಡ್ದ ಅಂತ ಹೇಳಿದರೆ, ಬ್ರಹ್ಮಾಸ್ತ್ರವನ್ನು ಮಂತ್ರ ಪ್ರಯೋಗ ಮಾಡಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟ. ಇದು ಬರ್ತಾ ಇರುವಂತಹದ್ದು ಬ್ರಹ್ಮಾಸ್ತ್ರ ಅನ್ನುವಂಥದ್ದನ್ನು ತಿಳ್ಕೊಂಡಂಥ ಹನುಮಂತ ಬ್ರಹ್ಮನಿಗೆ ತಲೆಬಾಗಿಸ್ದ. ಆ ಬ್ರಹ್ಮಾಸ್ತ್ರ ಏನೂ ಮಾಡೋದಿಲ್ಲ ಅವನನ್ನು. ಬ್ರಹ್ಮನೇ ವರ ಕೊಟ್ಟುಬಿಟ್ಟಿದ್ದಾನೆ, ನಿನಗೆ ಬ್ರಹ್ಮಾಸ್ತ್ರನೂ ಏನು ಮಾಡೋದಿಲ್ಲ ಅನ್ನುವಂತಹ ವರ ಅವನಿಗಿದೆ. ಆದರೆ ಅವನು ಸೃಷ್ಟಿಕರ್ತ ಬ್ರಹ್ಮನಿಗೆ ಗೌರವ ಕೊಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿ ತಲೆಬಾಗಿ ಕುತ್ಕೋತಾನೆ. ಆ ಬ್ರಹ್ಮಾಸ್ತ್ರ ಅವನಿಗೆ ಏನು ಮಾಡದೆ, ನೋವನ್ನು ಮಾಡದೆ ಸೀದಾ ಬಂಧಿಸಿಬಿಡುತ್ತೆ. ಆ ಬಂಧಿಸಿದಂಥ ಆ ಗೌರವವನ್ನು ಅವನು ಯಾವ ರೀತಿ ತಗೋತಾನೆ ಅಂತ ಹೇಳಿದರೆ, ಬ್ರಹ್ಮನೇ ನನ್ನ ಮೈ ಮೇಲಿದ್ದಾನೆ ಅನ್ನುವ ಭಾವದಲ್ಲಿ ಆ ಬ್ರಹ್ಮಾಸ್ತ್ರವನ್ನು ತಗೊಳ್ತಾನೆ. ಹಾಗಾಗಿ ಆ ಬ್ರಹ್ಮಾಸ್ತ್ರವು ಅವನಿಗೆ ತುಂಬೇನು ನೋವು ಮಾಡುವುದಿಲ್ಲ. ಆದರೆ ರಾಕ್ಷಸರಿಗೆ ಬುದ್ಧಿ ಕೆಟ್ಟಿರುತ್ತೆ. ಅವರು ಯಾವಾಗಲೂ ಅರ್ಧಮತಿಯರಾಗೇ ಇರುವಂಥದ್ದು. ಹಾಗಾಗಿ ಅವರೇನು ಮಾಡ್ತಾರೆ, ಈ ಬ್ರಹ್ಮಾಸ್ತ್ರ ಬಂಧನ ಆದ ನಂತರ ದೊಡ್ಡ ದೊಡ್ಡ ಹಗ್ಗಗಳನ್ನು ತಂದು ಕಟ್ಟಿಬಿಡ್ತಾರೆ. ಆ ಬ್ರಹ್ಮಾಸ್ತ್ರದ ಸ್ವಭಾವವೇ ಅದು. ಬ್ರಹ್ಮಾಸ್ತ್ರಕ್ಕೆ ಅಗೌರವ ಉಂಟಾಯಿತು ಅಂತ ಹೇಳಿದರೆ ಬ್ರಹ್ಮಾಸ್ತ್ರ ತನ್ನ ಶಕ್ತಿಯನ್ನು ಕಳ್ಕೊಂಡ್ಬಿಡುತ್ತೆ. ಅದು ತನ್ನ ಕಾರ್ಯಕ್ಷಮತೆಯನ್ನು ನಿಲ್ಲಿಸಿಬಿಡುತ್ತೆ, ಅಂದರೆ ಅಲ್ಲಿಗೆ ಪ್ರವೃತ್ತಿ ನಿಲ್ಲಿಸಿಬಿಡುತ್ತೆ. ಆದರೆ ಹೀಗೆ ಇವರು ಎಲ್ಲ ಲಂಕೆಯಲ್ಲಿದ್ದಂತಹ ತುಂಬ ಗಟ್ಟಿಯಾಗಿರುವಂಥ ವಸ್ತುಗಳನ್ನೆಲ್ಲ ತಂದು ಬಂಧಿಸಿ, ಓ ವಾನರನನ್ನು ಬಂಧಿಸಿಬಿಟ್ವಿ ಅಂತೇಳಿ ಖುಷಿಯಿಂದ ಹೋಗ್ತಾರೆ. ಇಂದ್ರಜಿತನಿಗಂತೂ ಅಹಂಕಾರದ ಪರಾಕಾಷ್ಠೆ ಮೀರಿತ್ತು. ಅವನು ಯಾರು ಇಡೀ ಲಂಕೆಯನ್ನು ಸುದ್ದಿ ಎಬ್ಬಿಸಿದ್ದಂತಹ ಹನುಮಂತನನ್ನು ಹಿಡಿದುಬಿಟ್ಟೆ ಅನ್ನುವಂಥದ್ದನ್ನು ತುಂಬ ಸುದ್ದಿಯೊಂದಿಗೆ ನಗಾರಿ ಬೇರಿಗಳನ್ನೆಲ್ಲ ಬಾರಿಸ್ಕೊಂಡು ಲಂಕೆ ಆಸ್ಥಾನದ ಕಡೆಗೆ ಅವನ್ನ ಇಳ್ಕೊಂಡು ಬರ್ತಾರೆ. ಅದು ಅಲ್ಲದೆ ಸಂಹರಿಸಿದಲ್ಲ, ಸೆರೆ ಹಿಡಿದು ಬಿಟ್ಟಿದ್ದೀನಿ ಅನ್ನುವಂತಹ ಖುಷಿಯೊಂದಿಗೆ ಬರ್ತಾ ಇರ್ತಾರೆ. ರಾಕ್ಷಸರೆಲ್ಲರೂ ಕೇಕೆ ಹಾಕ್ಕೊಂಡು ಬರ್ತಾರೆ. ಬಂದು ಆಸ್ಥಾನದ ಮುಂದೆ ನಿಂತಾಗ ರಾವಣ ಕೇಳ್ತಾನೆ, ಯಾರು ನೀನು ಅಂತೇಳಿ ದರ್ಪದೊಂದಿಗೆ ಕೇಳ್ತಾನೆ. ರಾವಣನ ಸುತ್ತ ಅವನ ಮಂತ್ರಿಯರು, ಅಮಾತ್ಯರು ಎಲ್ಲರೂ ಇದ್ದಾರೆ. ಇಡೀ ರಾಕ್ಷಸ ಕುಲ, ರಾಕ್ಷಸ ವೀರರೆಲ್ಲ, ಅಗ್ರಗಣ್ಯರಾಗಿರುವಂತಹ ರಾಕ್ಷಸರೆಲ್ಲ ಅಲ್ಲಿದ್ದಾರೆ. ಆದರೆ ಹನುಮಂತನಿಗೆ ಕಿಂಚಿತ್ತೂ ಭಯ ಇಲ್ಲ. ಧೀರನಾಗಿ ನಿಂತು ರಾವಣ ಹನುಮಂತನ ಹತ್ರ ನೋಡಿಕೊಂಡು ಮಾತಾಡ್ತಾನೆ, ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾನೆ. ಸ್ವಲ್ಪವೂ ಭಯ ಇಲ್ಲ. ಯಾರು ನೀನು ಅಂತ ಹೇಳಿ ಕೇಳುವಾಗ, ದಾಸೋಹಂ ಕೌಸಲೇಂದ್ರಸ್ಯ ಅಂತ ಹೇಳ್ತಾನೆ. ಕೌಸಲ್ಯ ಮಗನಾಗಿರುವಂತಹವನ ದಾಸ ನಾನು ಅಂತ ಹೇಳ್ತಾನೆ. ಯಕಶ್ಚಿತ್ ದಾಸನಾಗಿರುವಂತಹ ನಿನಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು ಅಂಥೇಳಿ ಯೋಚನೆ ಅಂತ ಹೇಳುವಾಗ ಹನುಮಂತ ಅವನಿಗೆ ಉತ್ತರ ಕೊಡ್ತಾನೆ, ನೀನು ಅಧರ್ಮವನ್ನು ಮಾಡ್ತಾ ಇದೆಯಾ. ಅವನು ಕೇಳಿದ್ದು ಏನೋ ಪ್ರಶ್ನೆ, ಆದರೆ ಹನುಮಂತ ಹೇಳುವಂಥದ್ದು ಅವನ ಕೆಲಸ, ಕೃತ್ಯನಿಷ್ಠತೆಯನ್ನು ಅವನು ಪಾಲನೆ ಮಾಡ್ತಾನಲ್ಲಿ. ಅವನು ಏನು ಪ್ರಶ್ನೆ ಬೇಕಾದರೂ ಕೇಳಲಿ, ಅವನು ಬಂದಿರುವಂತಹ ಕೆಲಸ ಏನು ಅದನ್ನಷ್ಟೇ ಅವನು ಮಾಡುವಂಥದ್ದು. ಏನು ಹೇಳ್ತಾನೆ ಅಂತ ಹೇಳಿದರೆ, ನೀನು ಅಧರ್ಮವನ್ನು ಆಚರಣೆ ಮಾಡಿದ್ಯಾ, ತಪ್ಪೊಪ್ಪಿಗೆಯನ್ನು ಮಾಡಿ ರಾಮನ ಕೈಗೆ ಸೀತೆಯನ್ನು ಒಪ್ಪಿಸಿಬಿಡು. ನೀನು ಅಧರ್ಮವನ್ನು ಇನ್ನು ಮುಂದೆ ಆಚರಿಸಬೇಡ. ಯಾಕೆ ಅಂತ ಹೇಳಿದರೆ ನೀನು ಗಳಿಸಿರ್ತಕ್ಕಂತಹ ಸುಖ ಸಂಪತ್ತು ಎಲ್ಲವೂ ಕೂಡ ಇನ್ನು ನಾಶವಾಗಿ ಹೋಗುತ್ತೆ. ಹಾಗಾಗಿ ಈ ತಪ್ಪನ್ನು ಮಾಡಬೇಡ, ಇಡೀ ರಾಕ್ಷಸ ಕುಲಕ್ಕೆ ಕಳಂಕವನ್ನು ತಂದು ಬಿಡ್ತೀಯಾ. ಹಾಗಾಗಿ ಆ ತಪ್ಪಿಗೆ ನೀನು ಒಳಗಾಗಬೇಡ ಅಂಥೇಳಿ ಹನುಮಂತ ಬುದ್ಧಿವಾದವನ್ನು ಹೇಳ್ತಾನೆ. ಇದನ್ನು ಕೇಳುವಾಗ ರಾವಣನಿಗೆ ತುಂಬ ಕೋಪ ಬಂದುಬಿಡುತ್ತೆ. ಯಾಕೆ ಅಂತ ಹೇಳಿದರೆ, ಒಬ್ಬ ವಾನರ, ಮನುಷ್ಯನಾದರೂ ಒಂದು ಲೆಕ್ಕ, ಆದರೆ ಈ ಏನಕ್ಕೂ ಇಲ್ಲದ ಒಬ್ಬ ವಾನರ ಬಂದು ನನಗೆ ಬುದ್ಧಿ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಅದು ನನ್ನ ಆಸ್ಥಾನದಲ್ಲಿ ಸೆರೆಯಾಳಾಗಿ ಬಂದಿರುವಂಥ ಒಬ್ಬ ದಾಸ, ಅವನು ಒಬ್ಬ ದೂತನಾಗಿ ಬಂದಿರುವಂಥವನು ನನಗೆ ಬುದ್ಧಿಯನ್ನು ಹೇಳ್ತಾ ಇದ್ದಾನೆ ಅನ್ನೋದನ್ನು ತಡ್ಕೊಳ್ಳಿಕ್ಕಾಗದೆ ಅವನಿಗೆ ಮರಣದಂಡನೆಯನ್ನು ಕೊಡಬೇಕು ಅಂಥೇಳಿ ನಿಶ್ಚಯ ಮಾಡಿಬಿಡ್ತಾನೆ. ಇದನ್ನು ವಿಭೀಷಣ ಪಕ್ಕದಲ್ಲಿ ಕೇಳಿಸ್ಕೊಳ್ತಾ ಇರ್ತಾನೆ. ಇವನಿಗೆ ಮರಣದಂಡನೆಯನ್ನು ಕೊಡಬೇಕು ಅನ್ನೋದನ್ನು ವಿಭೀಷಣ ಕೇಳ್ಕೊಳ್ತಾ ಇರುವಾಗ ವಿಭೀಷಣ ಹೇಳ್ತಾನೆ, ಅಣ್ಣ, ದೂತನಾಗಿ ಬಂದಿರುವವನಿಗೆ ಮರಣದಂಡನೆ ರಾಜ್ಯ ಕಾರ್ಯಕ್ಕೆ ಯೋಗ್ಯವಾದದ್ದಲ್ಲ. ರಾಜ ಆ ರೀತಿಯ ನಿರ್ಧಾರವನ್ನು ತಗೊಂಡ್ರೆ ಅದು ಮತ್ತಷ್ಟು ಕಳಂಕವನ್ನು ಉಂಟು ಮಾಡ್ತದೆ, ನಮ್ಮ ಇಡೀ ರಾಕ್ಷಸ ಕುಲಕ್ಕೆ ಅದು ನಾಮಹಾನಿ ಮಾಡಿಬಿಡ್ತದೆ ಅಂಥೇಳಿ ವಿಭೀಷಣ ಹೇಳುವಾಗ ಯೋಚನೆ ಮಾಡಿ, ಇನ್ನೂ ಹಾಗಾದರೆ ದೂತನಾಗಿರುವ ಕಾರಣ ಅವನಿಗೆ ಮರಣದಂಡನೆ ಒಳ್ಳೆಯದಲ್ಲ. ಹಾಗಾಗಿ ಮಂಗಕುಲಕ್ಕೆ, ಕಪಿಕುಲಕ್ಕೆ ಅದರ ಬಾಲ ಅಂತ ಹೇಳಿದರೆ ತುಂಬ ಪ್ರೀತಿ. ಹಾಗಾಗಿ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕೇನು ಅಂತ ಹೇಳಿದರೆ ಆ ಬಾಲಕ್ಕೆ ಬೆಂಕಿ ಹಚ್ಚಿಬಿಡಿ. ಅವನಿಗೆ ಬಾಲವೇ ಇರಬಾರ್ದು, ತುಂಬ ಪ್ರೀತಿ ಮಾಡುವಂಥ ಅಂಗ ಬಾಲ, ಆ ಬಾಲಕ್ಕೆ ಸುಟ್ಟು ಬಾಲವನ್ನು ಇಲ್ಲದಾಗಿ ಮಾಡಿಬಿಡಿ ಅಂಥೇಳಿ ಆದೇಶವನ್ನು ಕೊಟ್ಬಿಡ್ತಾನೆ. ಹೀಗೆ ಆದೇಶ ಸಿಕ್ಕ ತಕ್ಷಣ ರಾಕ್ಷಸರೆಲ್ಲ ಆ ಬಾಲಕ್ಕೆ ಬೆಂಕಿ ಹಚ್ಚುವ ತಯಾರಿಯನ್ನು ಮಾಡ್ತಾರೆ. ಎಣ್ಣೆಯನ್ನು ನೆನೆಸಿ ಬಟ್ಟೆಯನ್ನು ಸುತ್ತಲಿಕ್ಕೆ ಶುರು ಮಾಡ್ತಾರೆ. ಸುತ್ತುತ್ತಾರೆ ಬಾಲ ಮುಗಿಯೋದೇ ಇಲ್ಲ.
ಬಾಲ ಮುಗಿಯೋದೇ ಇಲ್ಲ, ಮತ್ತಷ್ಟು ಸುತ್ತಿದಷ್ಟು ಬಾಲ ಉದ್ದ ದೀರ್ಘವಾಗ್ತಾ ಇದೆ. ಈಗ ಅರಮನೆಯಲ್ಲಿದ್ದಂತಹ ಎಲ್ಲ ಬಟ್ಟೆಗಳನ್ನು ತಂದು ಸುತ್ತಲಿಕ್ಕೆ ಶುರು ಮಾಡ್ತಾರೆ ಎಣ್ಣೆಯನ್ನು ಹಾಕಿ. ಆದರೆ ಇನ್ನಷ್ಟು ಬಾಲ ಮುಗಿಲೇ ಇಲ್ಲ. ಅಲ್ಲಿ ಇಲ್ಲಿ ನಗರದ ಎಲ್ಲ ಬಟ್ಟೆಗಳನ್ನು ತಂದು ಸುತ್ತುತ್ತಾರೆ, ಬಾಲ ಮುಗಿಯುವುದೇ ಇಲ್ಲ. ಬಾಲದ ತುದಿಯನ್ನು ಕೂಡ ತಾಗಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಷ್ಟು ದೀರ್ಘವಾಗಿ ಬಾಲವನ್ನು ಬೆಳೆಸ್ತಾನೆ ಹನುಮಂತ. ಅವನಿಗೆ ಮೊದಲೇ ಮಹಿಮಾದಿ ಶಕ್ತಿಗಳಿದ್ದು, ಆ ಮಹಿಮಾದಿ ಶಕ್ತಿಗಳನ್ನು ಕ್ಷಣದಲ್ಲೂ ತೋರಿಸ್ತಾ ಈ ರಾಮಕಾರ್ಯದಲ್ಲಿ ಪ್ರವೃತ್ತನಾಗಿದ್ದ. ಈ ಕ್ಷಣದಲ್ಲಿ ರಾಕ್ಷಸರಿಗೆ ಈ ಒಂದು ಪಾಠವನ್ನು ಕಲಿಸಲೇ ಆಗಬೇಕು ಅಂಥೇಳಿ ಈ ಒಂದು ಪರೀಕ್ಷೆಯನ್ನು ಶುರು ಮಾಡಿದ್ದ. ಹಾಗೆ ಶುರು ಮಾಡಿ ಇಡೀ ನಗರದ ಎಲ್ಲ ಬಟ್ಟೆಗಳನ್ನು ತಂದು ಸುತ್ತಲಿಕ್ಕೆ ಶುರು ಮಾಡಿದ್ರು. ಯಾವುದು ಬೆಂಕಿ ಹಚ್ಚಲಿಕ್ಕೆ ಯೋಗ್ಯವೋ ಎಲ್ಲ ಬಟ್ಟೆಗಳನ್ನು ತಂದು ಸುತ್ತಿದ್ರೂ ಕೂಡ ಹನುಮಂತನ ಬಾಲಕ್ಕೆ ಸಮ ಆಗಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಹಾಗೆ ಇನ್ನೇನು ಮಾಡುವ ಹಾಗಿಲ್ಲ, ಶುರು ಮಾಡಿಬಿಡಿ, ಬೆಂಕಿ ಹಚ್ಚಿಬಿಡಿ ಅಂಥೇಳಿ ತೀರ್ಮಾನವನ್ನು ಮಾಡಿ ಬೆಂಕಿಯನ್ನು ಹಚ್ಚಿಬಿಡ್ತಾರೆ. ಹನುಮಂತ ನೋಡ್ತಾ ಇರ್ತಾನೆ, ಎಲ್ಲವನ್ನು ಸಾಕ್ಷಿ ಭಾವದಲ್ಲಿ ನಿಂತ್ಕೊಂಡು ರಾಮ ಜಪವನ್ನು ಮಾಡ್ತಾ ನೋಡ್ತಾ ಇರ್ತಾನೆ, ನಗ್ತಾ ಇರ್ತಾನೆ. ಆದರೆ ಇದನ್ನು ಅವನ ಮುಖದಲ್ಲಿ ಇಷ್ಟೆಲ್ಲ ಅವಮಾನವನ್ನು ಮಾಡುವಾಗಲೂ ಇಂಥ ಒಂದು ಮುಖದಲ್ಲಿ ನಗುವನ್ನು ನೋಡುವಾಗ ರಾವಣನಿಗೆ ಕೋಪ ತಡಿಲಿಕ್ಕಾಗ್ತಾಯಿಲ್ಲ. ಇಂಥ ಒಂದು ಅವಮಾನ ನನಗೆ, ನನ್ನ ಆಸ್ಥಾನಕ್ಕೆ ಬಂದು ನನಗಿಂಥ ಒಂದು ಅಗೌರವವನ್ನು ತೋರಿಸ್ತಾ ಇದ್ದಾನಲ್ಲ ಅನ್ನುವಂಥದ್ದು ಯೋಚನೆ ಮಾಡ್ತಾ ತಡಿಲಿಕ್ಕಾಗ್ತಾಯಿಲ್ಲ ರಾವಣನಿಗೆ. ಬೇರೇನೂ ದಾರಿ ಇಲ್ಲ. ಹಾಗಾಗಿ ರಾಕ್ಷಸರೆಲ್ಲ ಹಿಡ್ಕೊಂಡು ಅವನನ್ನು ಮೆರವಣಿಗೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಬೆಂಕಿ ಹಚ್ಚಿ, ಬಾಲಕ್ಕೆ ಬೆಂಕಿ ಹಚ್ಚಿ. ಇದನ್ನು ನೋಡ್ತಾ ನಗರದ ಎಲ್ಲ ಜನರು, ಲಂಕೆಯ ನಗರದ ಎಲ್ಲ ಜನರು ನೋಡಿ ನಗಲಿಕ್ಕೆ ಶುರು ಮಾಡ್ತಾರೆ. ಮಂಗನನ್ನು ನೋಡಿ ನಗಲಿಕ್ಕೆ ಶುರು ಮಾಡ್ತಾರೆ. ಆಗ ಹನುಮಂತನಿಗೆ ಗೊತ್ತಾಯಿತು, ಇನ್ನು ಹೀಗೆ ಅವಮಾನವನ್ನು ತಗೊಂಡು ಹೋದರೆ ಅದು ನಮ್ಮ ಪರಿವಾರಕ್ಕೆ ಗೊತ್ತಾಗುತ್ತೆ, ರಾಮನಿಗೆ ಅಗೌರವ ತೋರಿಸಿದಾಗೆ. ಹಾಗಾಗಿ ಇವರನ್ನು ಹೀಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಏನಾದರೂ ಮಾಡಿಯೇ ಆಗಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಿ ಇದ್ದಕ್ಕಿದ್ದಾಗೆ ದೊಡ್ಡ ಕಾಯನಾಗಿದ್ದಂಥವನು ಸಣ್ಣ ಕಾಯನಾಗಿ ಬಿಡ್ತಾನೆ. ಹಾಗಾಗಿ ಕಟ್ಟಿದಂತಹ ಹಗ್ಗಗಳೆಲ್ಲ ಬಿಚ್ಚೋಗ್ಬಿಟ್ರು. ತಕ್ಷಣ ಲಂಕೆಯ ಅರಮನೆ ಮೇಲೆ ಹಾರಿಬಿಡ್ತಾನೆ. ಹಾರಿ ಒಂದೊಂದೇ ಕಡೆಯಿಂದ ಬೆಂಕಿಯನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಒಂದೊಂದು ಮೂಲೆ ಸ್ವರ್ಣದ ಲಂಕೆ ಇದ್ದಕ್ಕಿದ್ದಾಗೆ ಕಂಗೊಳಿಸಲಿಕ್ಕೆ ಶುರುವಾಯಿತು. ಯಾವ ರೀತಿ ಅಂತ ಹೇಳಿದರೆ, ಮಂಗಳಾರತಿಯನ್ನು ಮಾಡುವಾಗ ಮೂರ್ತಿಗಳು ಹೇಗೆ ಕಂಗೊಳಿಸಲಿಕ್ಕೆ ಶುರುವಾಗುತ್ತೋ ಆ ರೀತಿ ಬೆಂಕಿಗೆ ಇಡೀ ಲಂಕೆ ಕಂಗೊಳಿಸಲಿಕ್ಕೆ ಶುರುವಾಯಿತು. ಸೂರ್ಯನ ಪ್ರಭೆ ಯಾವ ರೀತಿ ಬೀರುತ್ತೋ ಆ ರೀತಿ ಲಂಕೆ ಬೆಂಕಿಗೆ ಪ್ರಜ್ವಲಿಸಲಿಕ್ಕೆ ಶುರುವಾಯಿತು. ಹೀಗೆ ಪ್ರಜ್ವಲಿಸ್ತಾ ರಾರಾಜಿಸ್ತಾ ಇಡೀ ಲಂಕೆ ಹೊತ್ತಿ ಉರಿಲಿಕ್ಕೆ ಶುರುವಾಯಿತು. ನಗರದ ಯಾರ್ಯಾರು ನಗ್ತಾ ಇದ್ರೋ ಜನರೆಲ್ಲ ಬೆಂಕಿ, ಅಯ್ಯೋ ಬೆಂಕಿ ಅಂಥೇಳಿ ಓಡಿ ಹೋಗಲಿಕ್ಕೆ ಶುರು ಮಾಡಿದರು. ಅಕ್ಷರಶಃ ಒಂದು ರಾದ್ಧಾಂತ ಹಾಗೆ ಹೋಯ್ತು. ಹಾಗೆ ಎಲ್ಲ ಲಂಕೆಯ ಪ್ರಜೆಗಳು ಓಡಿ ಹೋಗಲಿಕ್ಕೆ ಶುರು ಮಾಡಿದರು. ಓಡಿ ಹೋಗಿ ಎಲ್ಲಿ ಸಿಗುತ್ತೋ ಅಲ್ಲಿ ನೀರನ್ನೆಲ್ಲ ಹಿಡ್ಕೊಂಡು ನಿಂತ್ಕೊಳ್ಳಿಕ್ಕೆ ಶುರು ಮಾಡಿದರು. ತಮ್ಮ ಸ್ವರಕ್ಷಣೆಯನ್ನು ಮಾಡಿಕೊಂಡು ನಿಂತ್ಕೊಂಡ್ಬಿಟ್ರು. ಹೀಗೆ ಹಚ್ಚಿ ಇಡೀ ಲಂಕೆಯನ್ನು ಬೆಂಕಿಮಯವಾಗಿ ಮಾಡಿಬಿಟ್ಟಲ್ಲ ಹನುಮಂತ. ರಾವಣನಿಗೆ ಮತ್ತಷ್ಟು ಕೋಪ ಬಂತು, ಇನ್ನೇನು ಮಾಡಲಿಕ್ಕೆ ಅಂಥೇಳಿ ಯೋಚನೆ ಮಾಡ್ತಾ ಇರುವಾಗ ಹನುಮಂತನಿಗೆ ಸೀತೆಯ ಬಗ್ಗೆ ಸಂಶಯ ಬಂತು. ಏನು ಅಂಥೇಳಿದರೆ, ಸೀತಾದೇವಿ ಅಶೋಕವನದಲ್ಲಿದ್ದಾಳೆ, ಲಂಕೆಯಲ್ಲೇ ಇದ್ದಾಳೆ, ಎಲ್ಲಿ ನಾನು ಕೊಟ್ಟ ಬೆಂಕಿ ಅಚಾತುರ್ಯಕ್ಕೊಳಗಾಯಿತು, ಅವಳಿಗೇನಾದರೂ ತೊಂದರೆ ಆಯಿತು ಅಂಥೇಳಿ ಯೋಚನೆ ಶುರುವಾಯಿತು. ಅಲ್ಲಿವರೆಗೂ ಆ ಯೋಚನೆ ಇರಲಿಲ್ಲ. ಆದರೆ ಸೀತಾದೇವಿ ಏನು ಮಾಡಿರ್ತಾಳೆ ಅಂತ ಹೇಳಿದರೆ, ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಾಗ ಅವಳು ಪ್ರಾರ್ಥನೆಯನ್ನು ಮಾಡಿರ್ತಾಳೆ, ನಾನು ನಿಜವಾದ ರಾಮನ ಮೇಲೆ ಭಕ್ತಿಯನ್ನು ಇಟ್ಟಿದ್ರೆ ಅವನ ಬಾಲಕ್ಕೆ ಚೂರು ಕೂಡ ನೋವಾಗಬಾರ್ದು ಅನ್ನುವಂಥದ್ದನ್ನು ಅವಳು ಕೇಳ್ಕೊಂಡಿರ್ತಾಳೆ. ಹಾಗೆ ಇನ್ನು ತುಂಬ ಹೊತ್ತು ಇಲ್ಲಿ ಕಾಲ ಕಳೆಯೋದು ಒಳ್ಳೆಯದಲ್ಲ, ಕಪಿವೀರರೆಲ್ಲ ಕಾಯ್ತಾ ಇದ್ದಾರೆ, ಇಲ್ಲದಿದ್ದರೆ ಸುಗ್ರೀವನ ಆಜ್ಞೆಗೆ ಅವರು ತುತ್ತಾಗಬೇಕಾಗುತ್ತೆ ಅಂಥೇಳಿ ಅವನು ಸೀತಾಮಾತೆಯನ್ನು ಹುಡ್ಕೊಂಡು ಸೀದಾ ಅಶೋಕವನಕ್ಕೆ ಹೋಗಿ ಸೀತಾಮಾತೆಯ ಕಾಲಿಗೆ ಎರಗ್ತಾನೆ. ನಿನಗೇನು ಆಗಿಲ್ಲಲ್ಲ ತಾಯಿ, ನೀನು ಈಗ ಒಂದು ಮಾತನ್ನು ಹೇಳು, ಒಂದು ಅಪ್ಪಣೆಯನ್ನು ಕೊಡು, ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ನಿನ್ನನ್ನು ರಾಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ.